ಯಾರದ್ದು ತಪ್ಪು, ಯಾರದ್ದು ನಿರ್ಲಕ್ಷ್ಯ, ಈ ಕಾಲ್ತುಳಿತಕ್ಕೆ ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇನ್ನೂ ನಿಗೂಢವಾಗಿದೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳುವಂತಹ ಪ್ರಯತ್ನದ ಸಂದರ್ಭದಲ್ಲಿನೇ ಪೊಲೀಸರ ತಲೆದಂಡವಾಗಿದೆ. ಪರೋಕ್ಷವಾಗಿ ಪೊಲೀಸರದ್ದು ತಪ್ಪಿದೆ ಅಂತ ರಾಜ್ಯ ಸರ್ಕಾರ ಹೇಳಿಕೊಂಡಿದೆ. ಈ ಒಂದು ಕ್ರಮದ ವಿರುದ್ಧ ದೊಡ್ಡ ಮಟ್ಟದ ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರುವ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ತಗೊಂಡೋಗ ಅವ್ರ ಮೂತಿಗೆ ಹೋಗ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರೆ. ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಹೋಗಿದೆ. ತಮ್ಮ ಹುಳುಕನ್ನ, ತಮ್ಮ ತಪ್ಪನ್ನ ಮುಚ್ಚಿ ಹಾಕಿಕೊಳ್ತಕ್ಕಂಥ ಸಲುವಾಗಿ ಪೊಲೀಸರನ್ನ ಹರಕೆಯ ಕುರಿಯಾಗಿ ಇವತ್ತು ರಾಜ್ಯ ಸರ್ಕಾರ ಮಾಡಿಕೊಂಡಿದೆ. ಯಾಕೆ ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು, ನೀವ್ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೆ ಕೂರಿಸ್ತಿರಲ್ಲ ಸರ್. ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದ್ದೀರಲ್ಲ, ನಾನು ನಿಮ್ಮನ್ನು ಈ ಮೂಲಕ ಕೇಳ್ತೇನೆ, ಇದು ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತಾ? ಇದಕ್ಕೆಲ್ಲ ಯಾರು ಕಾರಣ? ಯಾರು ಇದಕ್ಕೆಲ್ಲ ಹೊಣೆ? ಈ 11 ಸಾವುಗಳಿಗೆ ಯಾರು ಜವಾಬ್ದಾರಿ? IPL ಚಾಂಪಿಯನ್ ಟೀಮ್ RCBನ. RCBಯನ್ನ ಕರ್ಕೊಂಡು ಬಂದು ಸನ್ಮಾನ ಮಾಡಿದ ಸರಕಾರದ, ಸರಿಯಾಗಿ ವ್ಯವಸ್ಥೆ ಮಾಡದ ಕ್ರಿಕೆಟ್ ಅಸೋಸಿಯೇಷನ್ದ, ಕಾರ್ಯಕ್ರಮ ಸರಿಯಾಗಿ ಮ್ಯಾನೇಜ್ ಮಾಡದ ಮ್ಯಾನೇಜ್ಮೆಂಟ್ ಕಂಪನಿಯದ್ದ, ಇಲ್ಲ ಅಂದ್ರೆ ಅಭಿಮಾನ ಆಗಿಟ್ಕೊಂಡು RCB ಪ್ಲೇಯರ್ಸ್ ನೋಡೋಕೆ ಅಂತ ನೆರೆದಿದ್ದ ಅಭಿಮಾನಿಗಳದ್ದ. ಯಾರದ್ದು ತಪ್ಪು? ಮೇಲ್ನೋಟಕ್ಕೆ ಈ ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಎಲ್ಲರದ್ದು ತಪ್ಪು ಅಂತ ಮೇಲ್ನೋಟಕ್ಕೆ ಅನ್ನಿಸ್ತಿದೆ, ಆದ್ರೆ ನಿಜವಾದ ತಪ್ಪು ಯಾರದ್ದು ಅಂತ ತಲಾಶ್ ನಡೀತಿದೆ. ಈ ರೀತಿ ತಲಾಶ್ ನಡೀತಾಗಿರಬೇಕಾದ್ರೇನೆ ನಿಮ್ದೇ ತಪ್ಪಿರ್ಬೋದು, ನೀವೇ ತಪ್ಪಿತಸ್ಥರಿರ್ಬೋದು ಅಂತ ಒಬ್ಬರ ಮೇಲೆ ಹೊಣೆ ಹೊರಸೋ ಕೆಲಸ ಆಗೋಗಿದೆ. ಅವರು ಯಾರು ಗೊತ್ತಾ? ಪೊಲೀಸರು. ಬೆಂಗಳೂರು ಕಾಲ್ತುಳಿತಕ್ಕೆ ಕಾರಣ ಪೊಲೀಸರೇನ? ಯಾರದ್ದೋ ತಪ್ಪಿಗೆ ಪೊಲೀಸರತ್ತ ಬೊಟ್ಟು. ಕಮಿಷನರ್ ಸೇರಿ 5 ಅಮಾನತ್ತು, ಆಕ್ರೋಶ. ಹೀಗಾಗತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಯಾರದ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆ ಆಗತ್ತೆ ಅಂತ ಯಾರೂ ಅಂದುಕೊಂಡಿರಲಿಲ್ಲ. ಒಂದು ವೇಳೆ ತಪ್ಪಿದ್ರು ತನಿಖೆಗೆ ಮೊದಲೇ ಈ ರೀತಿ ಕ್ರಮವಾಗತ್ತೆ ಅಂತ ಯಾರೂ ನಿರೀಕ್ಷೆಗಿಟ್ಕೊಂಡಿರಲಿಲ್ಲ. ಆದ್ರೆ ಆ ನಿರೀಕ್ಷೆ ನಿಜವಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಕಾಲ್ತುಳಿತಕ್ಕೆ ಯಾರು ಕಾರಣ, ಏನ್ ಕಾರಣ ಅನ್ನೋದು ಗೊತ್ತಾಗೋಕೆ ಮುಂಚೆಯೇ ಹಲವು ಪೊಲೀಸ್ ಅಧಿಕಾರಿಗಳ ತಲೆದಂಡವಾಗಿದೆ. ಯಾರದ್ದು ಸರಿ, ಯಾರದ್ದು ತಪ್ಪು ಅನ್ನೋದು ಗೊತ್ತಿಲ್ಲ. ಆದ್ರೆ ಮೇಲ್ನೋಟಕ್ಕೆ ನಿಮ್ಮದು ತಪ್ಪು ಎದ್ದು ಕಾಣ್ತಿದೆ. ನೀವು ಕೂಡ ತಪ್ಪಿತಸ್ಥರೇ ಅಂತ ಸರ್ಕಾರ ಪೊಲೀಸ್ ಇಲಾಖೆ ವಿರುದ್ಧ ನಿರ್ಧಾರ ತಗೊಂಡಿದೆ. ಒಬ್ರಲ್ಲ ಇಬ್ರಲ್ಲ, ಬರೋಬ್ಬರಿ 5 ಪೊಲೀಸರ ತಲೆದಂಡ ತಗೊಂಡಿದೆ. ದೊಡ್ಡ ದುರಂತ, ದೊಡ್ಡ ಕ್ರಮ. ಎಸ್, ಪೊಲೀಸರು ಬೇಕೇ ಬೇಕು. ಎಲ್ಲ ಕಾರಣಕ್ಕೂ ಪೊಲೀಸರು ಬೇಕೇ ಬೇಕು. ಯಾವುದೋ ಸಮಾರಂಭ ಆಗಿರ್ಲಿ, ಸಂಭ್ರಮ ಆಗಿರ್ಲಿ, ಅಲ್ಲಿ ಪೊಲೀಸರ ಉಪಸ್ಥಿತಿ ಇರಲೇಬೇಕು. ಪೊಲೀಸರು ಇಲ್ಲ ಅಂದ್ರೆ ಅಲ್ಲಿ ನಡೆಯೋದು ದುರಂತ. ಈಗ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದ ಕಾಲ್ತುಳಿತವೇ ಇದಕ್ಕೆ ಸಾಕ್ಷ್ಯ ಅಂತ ಹೇಳಲಾಗ್ತಿದೆ. ಪೊಲೀಸರು ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದೇ ಇರೋದೇ ಎಲ್ಲಕ್ಕೂ ಕಾರಣ ಅಂತ ಆರೋಪ ಹೊರಿಸಲಾಗ್ತಿದೆ. ಇದೇ ಆರೋಪ ಹೊರಿಸಿ ಒಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಲಾಗಿದೆ. ದೊಡ್ಡ ದುರಂತದ ಹಿನ್ನೆಲೆ ದೊಡ್ಡ ಕ್ರಮ ಕೈಗೊಳ್ಳಲಾಗಿದೆ. ರಾಜ್ಯದ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕಮಿಷನರ್ ಮಟ್ಟದ ಅಧಿಕಾರಿಯೊಬ್ಬರನ್ನ ಅಮಾನತುಗೊಳಿಸಲಾಗಿದೆ. ಇಷ್ಟಕ್ಕೂ ಅಮಾನತ್ತಾದವರು ಯಾರ್ಯಾರು ಇಲ್ಲಿದೆ ನೋಡಿ. ನಿರ್ಲಕ್ಷ್ಯದ ಆರೋಪದ ಹಿನ್ನೆಲೆಯಲ್ಲಿ ಪೊಲೀಸ್ ಕಮಿಷನರ್ ಬಿ ದಯಾನಂದ್, ಪಶ್ಚಿಮ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ವಿಕಾಸ್ ಕುಮಾರ್,
ಕೇಂದ್ರ ವಿಭಾಗ ಡಿಸಿಪಿ ಶೇಖರ್, ಕಬ್ಬನ್ ಪಾರ್ಕ್ ಉಪವಿಭಾಗ ಎಸಿಪಿ ಬಾಲಕೃಷ್ಣ, ಕಬ್ಬನ್ ಪಾರ್ಕ್ ಠಾಣೆ ಇನ್ಸ್ಪೆಕ್ಟರ್ ಗಿರೀಶ್ ಹಾಗೂ ಸ್ಟೇಡಿಯಂ ಇನ್ಚಾರ್ಜ್ ಎಸಿಪಿ ಅವರನ್ನ ಅಮಾನತು ಮಾಡಲಾಗಿದೆ. ಇನ್ನೂ ಕಾರಣ ಗೊತ್ತಿಲ್ಲ. ದುರಂತಕ್ಕೆ ಇನ್ನೂ ಏನ್ ಕಾರಣ ಅನ್ನೋದೇ ಗೊತ್ತಿಲ್ಲ. ಆದ್ರೂ ಪೊಲೀಸರ ತಲೆದಂಡವಾಗಿದೆ. ಮೇಲ್ನೋಟಕ್ಕೆ ಪೊಲೀಸರದ್ದು ತಪ್ಪು ಅಂತ ಗೊತ್ತಾಗಿರೋ ಕಾರಣಕ್ಕೆ ಟಾಪ್ ಕಾಪ್ಗಳನ್ನೇ ಅಮಾನತು ಮಾಡಲಾಗಿದೆ. ಈ ಅಮಾನತ್ತು ಹಲವಾರು ಅನುಮಾನಗಳನ್ನ ಹುಟ್ಟುಹಾಕಿದೆ. ಯಾರದ್ದೋ ತಪ್ಪಿಗೆ ಪೊಲೀಸರಿಗೆ ಶಿಕ್ಷೆ ಆಯ್ತಾ ಅನ್ನೋ ಶಂಕೆ ವ್ಯಕ್ತವಾಗ್ತಿದೆ. ಯಾರದ್ದೋ ತಪ್ಪಿಗೆ ಪೊಲೀಸರಿಗೆ ಶಿಕ್ಷೆ ನೀಡಲಾಗಿದೆ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಹೌದು, ಪೊಲೀಸರಿಗೆ ಭದ್ರತಾ ವ್ಯವಸ್ಥೆಗೆ ಸಮಯ ಕೊಟ್ಟಿಲ್ಲ. ದೊಡ್ಡ ಈವೆಂಟ್ಗೆ ಕೆಲವೇ ಗಂಟೆಗಳ ಸಮಯ ನೀಡಲಾಗಿದೆ. ಪೊಲೀಸರು ಆಗಲ್ಲ ಅಂದ್ರೂ ಒತ್ತಡ ಹೇರಿ ಕಾರ್ಯಕ್ರಮ ನಡೆಸಲಾಗಿದೆ. ಒಂದೇ ದಿನ ಎರಡೆರಡು ಕಡೆ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಭದ್ರತೆ ನೀಡೋದು ಸವಾಲು ಅಂತ ಗೊತ್ತಿದ್ದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಾಲ್ತುಳಿತವಾದಾಗ ಪ್ರಾಣ ಉಳಿಸಲು ಪೊಲೀಸರು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಪೊಲೀಸರ ಶ್ರಮಕ್ಕೆ ಸರಕಾರದಿಂದ ಅಮಾನತು ಶಿಕ್ಷೆ ನೀಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಯಾರದ್ದೋ ತಪ್ಪಿಗೆ ಪೊಲೀಸರಿಗೆ ಶಿಕ್ಷೆ ಅನ್ನೋ ಅನುಮಾನವನ್ನ ಕೆಲವರು ವ್ಯಕ್ತಪಡಿಸ್ತಾಗಿದ್ದಾರೆ. ಯಾರದ್ದೋ ತಪ್ಪಿಗೆ ಯಾರಿಗೋ ಶಿಕ್ಷೆಯಾಯ್ತ? ಈ ಅನುಮಾನ ವ್ಯಕ್ತಪಡಿಸ್ತಾಗಿರೋದು ವಿಪಕ್ಷಗಳು. ತಮ್ಮ ಹುಳುಕನ್ನ ಮುಚ್ಚಿ ಹಾಕಿಕೊಳ್ಳೋಕೆ ಪೊಲೀಸರನ್ನು ಅಮಾನತು ಮಾಡಲಾಗಿದೆ ಅಂತ ಬಿಜೆಪಿ ಆರೋಪಿಸುತ್ತಿದೆ. ಹೌದು, ಈ ಹಿಂದೆ ಡಿಸಿಎಂ ಪೊಲೀಸ್ ಅಧಿಕಾರಿಗಳನ್ನ ಹೊಗಳಿದ್ರು. ಈಗ ಅವರನ್ನು ಸಿದ್ದರಾಮಯ್ಯ ಅಮಾನತು ಮಾಡಿದ್ದಾರೆ. ಈಗ ಏನಾಗ್ತಿದೆ ಉತ್ತರಿಸಿ ಅಂತ ಅಶೋಕ್ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು. ಈಗ ಅದೇ ವಿಚಾರದಲ್ಲಿ ಮಾತಾಡಿರೋ ಅಶೋಕ್ ಪೊಲೀಸರ ಅಮಾನತ್ತು ವಿರುದ್ಧ ಕಿಡಿಕಾರಿದ್ದಾರೆ. ಮೊಸರು ತಿಂದವರು ನೀವು, ಪಾಪ ಕೈ ಕೆಸರು ಮಾಡ್ಕೊಂಡವರು ಪೊಲೀಸರು. ಕೊನೆಯಲ್ಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಅಲ್ಲಿ ಸಿನಿಮಾದಲ್ಲಿ ಬರುವ ರೀತಿ ನೀವು ಅವ್ರ ಕೈ ಕೆಸರು ಮಾಡಿದ ಮೊಸರು ತಗೊಂಡೋಗ ಅವ್ರ ಮೂತಿಗೋಸ್ಬಿಟ್ಟು ಸಸ್ಪೆಂಡ್ ಮಾಡಾಕ್ಬಿಟ್ರಿ ಅವ್ರನ್ನೆಲ್ಲ. ಯಾವ ನ್ಯಾಯ ಇದು? ನಿಮ್ ಸರ್ಕಾರ ಹೇಳ್ತೀರಾ ಏನು ರಾಜಕಾರಣ ಮಾಡ್ತೀರಾ ಅಂತ? ಹೌದ್ರಿ, ನಾವು ರಾಜಕಾರಣ ಮಾಡ್ತೀರಿ. ನ್ಯಾಯ ಸಿಗೋವರೆಗೂ ರಾಜಕಾರಣ ಮಾಡ್ತೀರಿ. ನೀವು ಯಾರೋ ಗೂಬೆ ಕೂತುಸಕ್ಕೆ ಯಾರ ಮೇಲೋ ಬಲಿಪಶು ಬಕರ ಆರ್ಕೆಯ ಕುರಿ ಮಾಡ್ತಿದ್ದೀರಲ್ಲ, ಅದರ ವಿರುದ್ಧವಾದಂತ ರಾಜಕಾರಣ ನಮ್ದು. ಆರ್ಕೆಯ ಕುರಿ ಮಾಡಕ್ ಹೊರಟಿದ್ದೀರಲ್ಲ, ಇದರ ವಿರುದ್ಧದ ರಾಜಕಾರಣ ನಾವು ಮಾಡ್ತಾ ಇರುವಂತದ್ದು. ಅದಕ್ಕೆ ರಾಜಕಾರಣ ಮಾಡ್ತಾ ಇದ್ದೀವಿ. ಪೊಲೀಸರು ಹರಕೆಯ ಕುರಿಗಳು, ವಿಜಯೇಂದ್ರ ಆಕ್ರೋಶ. ಪೊಲೀಸರ ವಿರುದ್ಧ ಕ್ರಮ ಕೈಗೊಂಡಿರೋದಕ್ಕೆ ವಿಜಯೇಂದ್ರ ಖಂಡಿಸಿದ್ದಾರೆ. ಪೊಲೀಸರನ್ನ ಹರಕೆಯ ಕುರಿ ಮಾಡಲಾಗಿದೆ. ಇಲ್ಲಿ ಸಿಎಂ ಡಿಸಿಎಂ ಗೃಹ ಸಚಿವರೇ ಆರೋಪಿಗಳು ಎಂದಿದ್ದಾರೆ ವಿಜಯೇಂದ್ರ. ಯಾವುದೋ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸ್ಕೇಪ್ ಗೋಟ್ ಮಾಡಿ ಹರಕೆಯ ಕುರಿ ಮಾಡಿ ಇವರು ಅದನ್ನ ತಪ್ಪಿಸ್ಕೊಳ್ತಕ್ಕಂಥ ಒಂದು ಷಡ್ಯಂತ್ರ ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ. ನಿಜವಾದ ಆರೋಪಿಗಳು ಯಾರು ಅಂತ ಹೇಳಿದ್ರೆ ಸ್ವತಃ ಮುಖ್ಯಮಂತ್ರಿಗಳು, ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಈಸ್ ಆರೋಪಿ ನಂಬರ್ 1, ಅಕ್ಯೂಸ್ ನಂಬರ್ 1. ಆರೋಪಿ ನಂಬರ್ 2, ಅಕ್ಯೂಸ್ ನಂಬರ್ 2 ಸ್ವತಃ DK ಶಿವಕುಮಾರ್, ರಾಜ್ಯದ ಉಪಮುಖ್ಯಮಂತ್ರಿಗಳು. ಆರೋಪಿ ನಂಬರ್ 3 ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಅವರು. ಹಾಗಾಗಿ ನಿನ್ನೆ FIR ರಿಜಿಸ್ಟರ್ ಆಗಿದೆ. ನಿಜವಾಗ್ಲೂ ಕೂಡ ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡಲೇಬೇಕು ಅಂತ ಹೇಳಿದ್ರೆ ಅಕ್ಯೂಸ್ ನಂಬರ್ 1, 2, 3 ಆಗಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರನ್ನ ಅವ್ರು ಮಾಡಬೇಕಾಗ್ತದೆ. ಅದನ್ನು ಬಿಟ್ಟು ಕೇವಲ ಏಜೆನ್ಸಿಗಳನ್ನ KCAನ RCBನ ಮಾಡಿದ್ರೆ ಸಾಕಾಗೋದಿಲ್ಲ. ಕಾಲ್ತುಳಿತಕ್ಕೆ ಮುಖ್ಯ ಕಾರಣ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ತಪ್ಪು ಮುಚ್ಚಿಕೊಳ್ಳಲು ದಯಾನಂದ್ ಅವರನ್ನ ಅಮಾನತು ಮಾಡಲಾಗಿದೆ ಎಂದಿದ್ದಾರೆ ಕೇಂದ್ರ ಸಚಿವ HDK. ಅವರು ಮಾಡಿರ್ತಕ್ಕಂಥ ತಪ್ಪನ್ನ ಮುಚ್ಕೊಳ್ಳಿಕ್ಕೆ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ಬಗ್ಗೆ ಒಂದು ಕೆಟ್ಟ ರೀತಿಯ ಸಂದೇಶ ಏನು ಹೋಗಿದೆ. ಕಳೆದ 2-3 ದಿನಗಳ ಬೆಳವಣಿಗೆಯಲ್ಲಿ ಅದನ್ನ ಮುಟ್ಲಿಕ್ಕೋಸ್ಕರವಾಗಿ 5 ಜನ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಕಮಿಷನರ್ನೂ ಒಳಗೊಂಡಂತೆ ದಯಾನಂದ್ ಅವರನ್ನ ದಯೆ ಇಲ್ಲದ ಇವತ್ತು ಸಸ್ಪೆಂಡ್ ಮಾಡಿದ್ದಾರೆ.
ದಯಾನಂದ್ ಅಮಾನತ್ತಿಗೆ ಬಿಎಸ್ವೈ, ಪ್ರತಾಪ್ ಸಿಂಹ, ಸಾರಾ ಮಹೇಶ್ ಮುಂತಾದವರು ಆಕ್ರೋಶ ಹೊರಹಾಕಿದ್ದಾರೆ. ದಯಾನಂದ್ ಸರ್ ಒಂದು ಫೈನೆಸ್ಟ್ ಆಫೀಸರ್ ಅವರು. ನಾನು ಅವ್ರನ್ನ ಮೈಸೂರಿನಲ್ಲಿ ನೋಡಿದ್ದೀನಿ. ನಮ್ಮ ದಸರಾನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಅವರು ಇಂಟೆಲಿಜೆನ್ಸ್ ಹೆಡ್ ಆಗಿದ್ದಾಗಲೂ ಕೂಡ ಕರ್ನಾಟಕದಲ್ಲಿ ಅಷ್ಟು ಅಚ್ಚುಕಟ್ಟಾಗಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಮಂಗಳೂರಿನಲ್ಲಿ SP ಆಗಿದ್ದಾಗಲೂ ಇರಬಹುದು, ಎಲ್ಲ ಕಡೆ ಹೋದ ಕಡೆ ಎಲ್ಲರೂ ಕೂಡ ದಯಾನಂದ್ ಸರ್ ಒಳ್ಳೆ ಹೆಸರು ತಗೊಂಡ್ಬಂದಿದ್ದಾರೆ. ಒಬ್ಬ ಒಳ್ಳೆ ಅಧಿಕಾರಿಗೆ ಇಷ್ಟು ವರ್ಷದ ಅವರ ಕರಿಯರಿಗೆ 35-40 ವರ್ಷದ ಕರಿಯರಿಗೆ ಇವತ್ತೊಂದು ಒಂದು ಕಪ್ಪು ಚುಕ್ಕಿನ ನೀವು ಅಂಟಿಸಿದ್ರಲ್ಲ ಸರ್. ಯಾಕೆ? ನಿಮ್ಮನ್ನು ಉಳಿಸ್ಕೊಳ್ಬೇಕು, ನಿಮ್ಮ ಚೇರ್ ಉಳಿಸ್ಕೊಳ್ಬೇಕು. ನೀವ್ಯಾರು ನೈತಿಕ ಹೊಣೆ ಹೊರಲಿಕ್ಕೆ ರೆಡಿ ಇಲ್ಲ. ಅದಕ್ಕೋಸ್ಕರ ಒಬ್ಬ ಒಳ್ಳೆ ಅಧಿಕಾರಿ ಮೇಲೆ ನೀವು ಇವತ್ತು ಗೂಬೆ ಕೂರಿಸ್ತಿರಲ್ಲ ಸರ್. ನೀವು ಪೊಲೀಸ್ ಕಮಿಷನರ್ನ, DG ಅವ್ರನ್ನ, ಚೀಫ್ ಸೆಕ್ರೆಟರಿ ಯಾರಿಗಾರು ಮೀಟಿಂಗ್ ಮಾಡಿರಾ? ಮೀಟಿಂಗ್ ಮಾಡದಲ್ಲೇ ಇವತ್ತು ತಲೆದಂಡೆ ಯಾರನ್ನ ಮಾಡ್ತಾ ಇದ್ದೀರಿ ಸರ್ ನೀವು? ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸಿದಿರಲ್ಲ, ನಾನು ನಿಮ್ಮನ್ನ ಈ ಮೂಲಕ ಕೇಳ್ತೇನೆ, ಇದು ನಿಮ್ಮ ಮನಸ್ಸಾಕ್ಷಿಗೆ ಒಪ್ಪುತ್ತಾ? ನೀವು ರಾತ್ರಿ 4 ಗಂಟೆ ತನಕ ಕೆಲಸ ಮಾಡಿದಂಥ ಪೊಲೀಸ್ ಇಲಾಖೆ ಮೇಲೆ ನೀವು ಕ್ರಮ ತೆಗೆದುಕೊಳ್ಳೋದಾದ್ರೆ ಮೊದಲು ನಿಮ್ಮ ಚೀಫ್ ಸೆಕ್ರೆಟರಿ ಮೇಲೆ ಕ್ರಮ ತಗೊಳ್ಳಿ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ, ಗವರ್ನರ್ನ ವಾಪಸ್ ಕರೆಸ್ಕೊಳ್ಳಿ. ಅವರು ಭಾಗಿಯಾಗಿದ್ದಾರೆ ಈ ಕಾರ್ಯಕ್ರಮದಲ್ಲಿ. ಇಂಟೆಲಿಜೆನ್ಸ್ ಹೆಡ್ ಯಾರು? ಮಾನ್ಯ ಮುಖ್ಯಮಂತ್ರಿಗಳು. DPR ಹೆಡ್ ಯಾರು? ಚೀಫ್ ಸೆಕ್ರೆಟರಿ. ಮತ್ತೆ ಅದಕ್ಕೂ CM. ನಿಮ್ಮಲ್ಲಿ ಲೋಪ ಇಟ್ಕೊಂಡು ಹಗಲು ರಾತ್ರಿ 24 ಗಂಟೆ ಕೆಲಸ ಮಾಡುವಂತ ಪೊಲೀಸ್ ಇಲಾಖೆ ಮೇಲೆ ಯಾಕೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ತೋರಿಸ್ತಾ ಇದ್ದೀರಾ? ದಯಾನಂದ್ ಪರ ಪ್ರತಿಭಟನೆ ನಡೆಸಿದ ಪೊಲೀಸ್ ಕಾನ್ಸ್ಟೇಬಲ್. ಕಮಿಷನರ್ ದಯಾನಂದ್ ಅಮಾನತ್ತಿಗೆ ಸರಕಾರದ ವಿರುದ್ಧವೇ ಪೊಲೀಸ್ ಕಾನ್ಸ್ಟೇಬಲ್ ಪ್ರತಿಭಟನೆ ನಡೆಸಿದ್ದಾರೆ. ಪೊಲೀಸರ ಅಮಾನತ್ತು ಆದೇಶವನ್ನ ವಾಪಸ್ ಪಡೆಯಬೇಕು ಅಂತ ಪ್ರತಿಭಟನೆ ನಡೆಸಲಾಗಿದೆ. ಮತ್ತೊಂದು ಕಡೆ ದಯಾನಂದ್ ದಲಿತ ಸಮುದಾಯಕ್ಕೆ ಸೇರಿದವರು ಎಂಬ ಕಾರಣಕ್ಕೆ ಅಮಾನತ್ತು ಮಾಡಲಾಗಿದೆ ಅಂತ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ. Commissioner is a ST and the Deputy Commissioner I think is a SC. ಅವ್ರನ್ನ ಯಾರು ಕೇಳೋರಿಲ್ಲ ಅಂತ ಕಾಣುತ್ತೆ. ಅದರಿಂದಾಗಿ ಅವರ ಮೇಲೆ ಏನು ಮಾಡಿದ್ರು ನಡೀತದೆ ಅಂತ. ಅಂದರೆ ದಲಿತರ ವಿರುದ್ಧವಾಗಿ ಯಾವಾಗಲೂ ಕೂಡ ಷಡ್ಯಂತ್ರಗಳನ್ನು ಈ ಸರ್ಕಾರ ಮಾಡುತ್ತೆ. ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ. ಪೊಲೀಸ್ ಕಮಿಷನರ್ ಅಮಾನತ್ತಿಗೆ ಆಕ್ರೋಶ ವ್ಯಕ್ತವಾಗ್ತಿದೆ. ದಯಾನಂದ್ ಪರ ಸಾಕಷ್ಟು ಜನರಿಂದ ಬೆಂಬಲ ವ್ಯಕ್ತವಾಗ್ತಿದೆ. ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅನ್ನೋ ಅಭಿಯಾನ ಕೂಡ ಆರಂಭವಾಗಿದೆ. ಸರ್ಕಾರದ ತಪ್ಪಿನಿಂದ 11 ಜನ ಮೃತಪಟ್ಟಿದ್ದಾರೆ. ತಪ್ಪು ಮುಚ್ಚಿಕೊಳ್ಳಲು ದಯಾನಂದ್ ಅಮಾನತ್ತು ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬುದ್ಧಿಯೇ ಇಲ್ಲ ಎಂದ ಭಾಸ್ಕರ್ ರಾವ್. ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ತಲೆದಂಡವಾಗಿರೋದನ್ನು ಭಾಸ್ಕರ್ ರಾವ್ ಖಂಡಿಸಿದ್ದಾರೆ. ಸರ್ಕಾರದ ಕೈಗೆ ಅಮಾಯಕರ ರಕ್ತದ ಕಲೆ ಅಂಟಿಕೊಂಡಿದೆ. CM ಹಾಗೂ DCM ತುಂಬಾ ಅಸಹಾಯಕರಾಗಿದ್ದಾರೆ. ಕರ್ನಾಟಕ ಪೊಲೀಸ್ ಇತಿಹಾಸದಲ್ಲೇ ಇದೊಂದು ಕಪ್ಪು ಚುಕ್ಕೆ. ರಾಜ್ಯ ಸರ್ಕಾರಕ್ಕೆ ಬುದ್ಧಿಯೇ ಇಲ್ಲ ಎಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ದಯಾನಂದ್ ಸೇರಿ 3 IPS ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಾಗಿದೆ. ಈ ಬಗ್ಗೆ ರಾಜ್ಯ IPS ಆಫೀಸರ್ಸ್ ಅಸೋಸಿಯೇಷನ್ ಬೇಸರ ಹೊರಹಾಕಿದ್ದು ಸಭೆ ನಡೆಸಲು ಮುಂದಾಗಿದೆ. ಗುಪ್ತಚರ ಇಲಾಖೆ ADGP ಪದಚ್ಯುತಗೊಳಿಸಿ ವರ್ಗಾವಣೆ. CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜುಗೆ ಕೋಕ್. ಗುಪ್ತಚರ ಇಲಾಖೆ ವೈಫಲ್ಯವೇ ಕಾಲ್ತುಳಿತಕ್ಕೆ ಕಾರಣವ? ಇದು ಒಂದು ಅನುಮಾನ ಓಡಾಡುತ್ತಿದೆ. ಇದೇ ಕಾರಣಕ್ಕೆ ಪೊಲೀಸರ ಅಮಾನತ್ತು ನಿರ್ಧಾರದ ಬೆನ್ನಲ್ಲೇ ಗುಪ್ತಚರ ಇಲಾಖೆ ADGP ಹೇಮಂತ್ ನಿಂಬಾಳ್ಕರ್ ಅವರನ್ನು ಪದಚ್ಯುತಗೊಳಿಸಿ ವರ್ಗಾವಣೆ ಮಾಡಲಾಗಿದೆ. ಇದರ ಜೊತೆಗೆ CM ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ MLC ಗೋವಿಂದರಾಜುಗೆ ಕೋಕ್ ನೀಡಲಾಗಿದೆ. ಇದೇ ಗೋವಿಂದರಾಜು ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆಗೆ CM ಮೇಲೆ ಒತ್ತಡ ಹೇರಿದ್ದರು. ಗೋವಿಂದರಾಜು ಒತ್ತಡದಿಂದಲೇ CM ಅನುಮತಿ ನೀಡಿದ್ದರಂತೆ. ಈಗ ಅದೇ ಆರೋಪದ ಹಿನ್ನೆಲೆಯಲ್ಲಿ ರಾಜಕೀಯ ಕಾರ್ಯದರ್ಶಿ ಹುದ್ದೆಯಿಂದ ಗೋವಿಂದರಾಜು ಅವರನ್ನ ತೆರವು ಮಾಡಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಯಾರ್ಯಾರ ತಲೆದಂಡವಾಗಲಿದೆ ಅನ್ನೋದನ್ನು ಕಾದು ನೋಡಬೇಕಿದೆ.